ಏನು ಆಗಬೇಕು ಅಂತ ಇಚ್ಛೆ ಅದ ನಿಮಗೆ? ಹೇಳ್ರಿ. ಹೇಳಿ. ಇಂಜಿನಿಯರ್, ಟೀಚರ್. ನೀ ಏನಾಗಬೇಕಂತೀವಿ? ನೀನ ಡಾಕ್ಟರ್. ಮತ್ತೆ ನೀ ಏನಾಗಬೇಕಂತೀವಿ? ಪೊಲೀಸ್. ನೀನು ಮಿಲಿಟ್ರಿ. ಗುಡ್. ನೋಡೋ ರಕ್ಷಣೆ ಮಾಡೋದು. ಮಿಲಿಟ್ರಿ. ನೀನು ಸೈಂಟಿಸ್ಟ್. ಗುಡ್. ನೀವೆಲ್ಲರೂ ಒಳ್ಳೊಳ್ಳೆ ಒಳ್ಳೊಳ್ಳೆ ಏನೇನು ಆಗಬೇಕು ಅಂತ ಮನಸ್ಸೊಳಗೆ ಇಟ್ಕೊಂಡಿರಲ್ಲ, ಏನು ಆಗಬೇಕು ಅಂತಿದ್ದಿ, ನಾನು ಅದೇ ಆಗಬೇಕು ಅನ್ನುವಂಥ ಲಕ್ಷ್ಯ ಇಟ್ಕೊಂಡು ಅಭ್ಯಾಸ ಮಾಡಿದ್ರೆ ಅಂತಂದ್ರೆ ಹಾಗೆ ಆಗ್ತೀವಿ. ಮನಸ್ಸಿದ್ದಂತೆ ಮಾರ್ಗ ಅಂತ ಹೇಳ್ತಾರೆ. ಹೇಳಿ ಏನಂತಾರೆ? ಮನಸ್ಸಿದ್ದಂತೆ ಜೈಸಾ ಸೋಚೇಗಾ ವೈಸಾ ಬನ್ ಜಾಯೇಗಾ. ಅದರ ಅರ್ಥ ಏನು? ನಾವು ಏನು ವಿಚಾರ ಮಾಡ್ತೀವಿ ಅದೇ ರೀತಿ ಆಗ್ತೀವಿ. ನಾವು ಚಲೋ ಆಗಬೇಕು ಚಲೋ ಆಗಬೇಕು ಚಲೋ ಆಗಬೇಕು ಅಂತಂದ್ರೆ ಚಲೋ ಆಗ್ತೀವಿ. ಕೆಟ್ಟ ಆಗಬೇಕು ಕೆಟ್ಟ ಆಗಬೇಕು ಕೆಟ್ಟ ಆಗಬೇಕು ಅಂತ ಕೆಟ್ಟ ಆಗ್ತೀವಿ. ಆಮೇಲೆ ನಾವು ಏನು ವಿಚಾರ ಮಾಡ್ಬೇಕು? ಯಾವಾಗಲೂ ಚಲೋ ಆಗಬೇಕು, ಒಳ್ಳೇದಾಗಬೇಕು, ಒಳ್ಳೇದು ಮಾಡಬೇಕು, ಒಳ್ಳೇದು ಮಾಡಬೇಕು, ಒಳ್ಳೇದು ಮಾಡಬೇಕು ಅಂತ ವಿಚಾರ ಮಾಡಿದ್ರೆ ಒಳ್ಳೇದಾಗ್ತದೆ. ಅದಕ್ಕೆ ನೀವು ಡಾಕ್ಟರ್ ಆಗ್ತೀವಿ ಅಂತ ತಿಳ್ಕೊಳ್ಳಿ. ಅಂದ್ರೆ ಎಂಥ ಡಾಕ್ಟರ್ ಆಗಬೇಕು ಅಂತಂದ್ರೆ ಚಲೋ ಡಾಕ್ಟರ್. ಡಾಕ್ಟರ್ಗಳು ಹೆಂಗಿರ್ತಾರಂದ್ರೆ ಒಬ್ರು ಡಾಕ್ಟರ್ ಬರೀ ರೊಕ್ಕ ತಗೊಂಡಿರ್ತಾರೆ, ಒಬ್ರು ಡಾಕ್ಟರ್ ಚಲೋ ತೆಗೆದು ನೋಡ್ತಾರೆ, ಚಲೋ ಟ್ರೀಟ್ಮೆಂಟ್ ಕೊಡ್ತಾರೆ. ಅವಾಗ ಏನಂತಾರೆ? ಯಾರ ಕಡೆ ಹೋಗ್ಬೇಕು ಅಂತಾರೆ? ಎಲ್ಲರೂ ಚಲೋ ಡಾಕ್ಟರ್ ಕಡೆ. ಅವ್ರ ಕೈಗಳ ಚಲೋ ಅದ, ಅವ್ರ ಕಡೆನೆ ಹೋಗ್ಬೇಕು ಅಂತ. ಆ ಡಾಕ್ಟರ್ ಚಂದಗೆ ಮಾತಾಡಿಸ್ತಾರೆ, ಪ್ರೀತಿಯಿಂದ ತಲೆ ಮೇಲೆ ಕೈ ಆಡಿಸ್ತಾರೆ. ನೀ ಆರಾಮದ್ಯಪ್ಪ ಅಂತಾರೆ, ನೀ ಔಷಧ ತಗೋ ಆರಾಮಾಗ್ತದ ಅಂತಾರೆ. ನೀ ಏನು ಚಿಂತೆ ಮಾಡಬೇಡ, ಎಲ್ಲ ಚಲೋ ಆಗ್ತದೆ, ನಿನ್ಗೆ ಆರಾಮಾಗ್ತೀವಿ, ಗುಳಿಗೆ ಔಷಧ ತಗೋ ಅಂತ ಹೇಳ್ತಾರೆ. ಅಂತ ಡಾಕ್ಟರ್ ಹತ್ರ ಎಲ್ಲರೂ ಏನು ಮಾಡ್ತಾರೆ? ಇವು ಹಚ್ಚಿ ಹೋಗ್ತಾರೆ. ಅವ್ರು ಗದ್ಲಿದ್ರೂ ಸಹಿತ ಪಾಳೆ ಹಚ್ಚಿ ಮುಂಜಾನೆ ಸಂಜೆ ತನಕ ಹೋಗ್ತಾರೆ. ಮತ್ತೊಬ್ಬ ಡಾಕ್ಟರ್ ಇರ್ತಾರೆ. ಆ ಡಾಕ್ಟ್ರು ಏನು ಬಂದ್ರು ಬಿಟ್ರು ಬಂದ್ರು ಅಂತಾರೆ. ಪ್ರೀತಿಯಿಂದ ಚೆನ್ನಾಗಿ ಮಾತಾಡ್ತಾರೆ. ಆ ಡಾಕ್ಟರ್ ಹತ್ರ ಹೋಗ್ಬೇಕಂತ ಮನಸ್ಸಾಗ್ತದ? ಒಂದ ದೊಡ್ಡ ಹಾಸ್ಪಿಟ್ಲಾಗ ಇಬ್ರು ಡಾಕ್ಟರ್ ಇರ್ತಾರೆ. ಬಂದವ್ರು ಏನಂತಾರೆ? ಆ ಡಾಕ್ಟರ್ ಕಡೆ ಹೋಗ್ರಿ ಅಂತಾರೆ, ಗದ್ಲಿಲ್ಲ ಅಂತ. ಅವ್ರು ಬ್ಯಾಡ್ರಿ, ಗದ್ದಿದ್ರೆ ಪಾಳೆ ಕೊಡ್ತೀವಿ, ಇದೇ ಡಾಕ್ಟರ್ ಕಡೆ ಹೋಗ್ತೀವಿ ಅಂತಾರೆ. ಯಾಕಂದ್ರೆ ಚಲೋ ಡಾಕ್ಟರ್. ಹೌದೇ? ಇವತ್ತಿನ ಜಗತ್ತಿನವ್ರು ನೋಡ್ತೀವಿ, ಕಿಡ್ನಿ ಕಳ್ತನ ಮಾಡ್ತಾರೆ, ಮತ್ತೇನೇನೋ ಕಳ್ತನ ಮಾಡ್ತಾರೆ, ಎಷ್ಟು ಮೋಸ ಮಾಡ್ತಾರೆ ಅಂಥವ್ರು ಇರ್ತಾರಲ್ಲ. ಆಗ್ಬೇಕು ಎಂಥ ಡಾಕ್ಟರ್ ಅಂದ್ರೆ ಚಲೋ ಡಾಕ್ಟ್ರು. ನಿಮ್ಗೆ ಏನಾಗಬೇಕು ಅಂತಂದ್ರೆ ಅವರು ಇದ್ರೆ ಇರ್ಬೇಕಪ್ಪ, ದೇವ್ರಂತವ್ರು ಇಂಥ ಡಾಕ್ಟರ್ ಇರಬೇಕು ಅನ್ಬೇಕು, ಅಂಥ ಡಾಕ್ಟರ್ ಆಗಬೇಕು. ಇಂಜಿನಿಯರ್ ಆದ್ರೆ ಇವತ್ತಿನ ಕಾಲದೊಳಗೆ ಕಳಪೆ ವಸ್ತುಗಳನ್ನು ಹಾಕಿ ಸರಿಯಾಗಿ ಕಟ್ಟಡ ಕಟ್ಟಲಾರ್ದೆ ಬ್ರಿಡ್ಜ್ ಕಟ್ಟಿರ್ತಾರೆ, ಕಳಪೆ ವಸ್ತು ಹಾಕ್ತಾರೆ, ಬ್ರಿಡ್ಜ್ ಬಿದ್ದಿರುತ್ತದೆ, ಎಷ್ಟು ಮಂದಿ ಎಲ್ಲ ಸತ್ತು ಹೋಗ್ತಾರೆ. ಅಂತ ಇಂಜಿನಿಯರ್ ಆಗಬೇಕು? ಮೋಸ ಮಾಡೋದು, ಕಳ್ಳತನ ಮಾಡೋದು, ಸುಳ್ಳು ಹೇಳೋದು, ಅಂತ ಇಂಜಿನಿಯರ್ ಆಗಬಾರ್ದು. ಇಂಜಿನಿಯರ್ ಆದ್ರೆ ಎಂತ ಇಂಜಿನಿಯರ್ ಆಗಬೇಕು? ಚಲೋ ಇಂಜಿನಿಯರ್ ಆಗಬೇಕು. ಡಾಕ್ಟರ್ ಆಗಲಿ, ಟೀಚರ್ ಆಗಲಿ, ರಾಜಕಾರಣಿ ಆಗಲಿ, ಮಿಲಿಟರಿಗೆ ಹೋಗ್ಲಿ, ಪೊಲೀಸ್ ಆಗಲಿ, ನೀವು ಏನು ಆಗ್ಬೇಕಂತಿರಲ್ಲ ಆಗ್ರಿ. ಆದ್ರೆ ಒಳಗಡೆ ಏನಿರ್ಬೇಕು ಅಂದ್ರೆ ಚಲೋ ಗುಣ ಇರೋರು ಆಗ್ಬೇಕು. ಚಲೋ ಗುಣ ಇರೋರು ಇದ್ರೆ ಏನ್ ಮಾಡ್ತಾರೆ? ಎಲ್ಲರೂ ಅವ್ರಿಗೆ ಲೈಕ್ ಮಾಡ್ತಾರೆ. ಒಂದು ಗುಲಾಬಿ ಗಿಡ ಅದ, ಆ ಗುಲಾಬಿ ಗಿಡದೊಳಗ ಮುಳ್ಳು ಅದಾವ, ಹೂಗಳು ಅದಾವ. ನೋಡಿರಲ್ಲ ಗುಲಾಬಿ ಗಿಡ? ನೋಡಿರ? ಹೆಚ್ಚಾಗಿ ನೋಡಿರ? ಕೈ ಐತ್ರಿ? ಎಲ್ಲಾರು ನೋಡಿರಿ. ಗುಡ್. ಆ ಗುಲಾಬಿ ಗಿಡದೊಳಗೆ ಮುಳ್ಳು ಅದಾವ, ಹೂನು ಅದಾವ. ಆದ್ರೆ ಎಲ್ಲರೂ ನೋಡೋದು, ನೀವು ನೋಡೋದು ಮುಳ್ಳು ಎಷ್ಟದಾವಂತ ನೋಡ್ತಿರೋ, ಹೂ ಎಷ್ಟದಾವಂತ ನೋಡ್ತಿರೋ? ಎಲ್ಲರೂ ನೋಡೋದು ಏನ್ ನೋಡ್ತೀವಿ? ಹೂವನ್ನೇ ನೋಡ್ತೀವಿ. ಹೂವನ್ನೇ ತಗೋಬೇಕು ಅಂತೀವಿ. ಆ ಗಿಡಗಳಿಗೆ ಹೂ ಆಗಿತ್ತು ಅಂದ್ರೆ ತಗೋಬೇಕಪ್ಪ, ಮುಟ್ಬೇಕಪ್ಪ ಅನಿಸ್ತದೆ. ಹೌದಲ್ಲ? ಎಲ್ಲರಿಗೂ ಪ್ರೀತಿ ಅನಿಸ್ತದೆ, ತಗೋಬೇಕು ಮುಟ್ಬೇಕು ಅನಿಸ್ತದೆ. ಯಾಕಂತಂದ್ರೆ ಅದು ಸುಗಂಧ ಕೊಡ್ತದೆ, ಮೃದುವಾಗದ, ಕೋಮಲ ಅದ, ಅದು ನೋಡೋದಕ್ಕೆ ಚಂದ ಅದ, ಬಣ್ಣ ಚಂದ ಅದ, ಸುಗಂಧ ಅದ. ಅದಕ್ಕೆ ಎಲ್ಲರೂ ಏನ್ ಮಾಡ್ತಾರೆ? ಹೂವಿಗೆ ಆಕರ್ಷಣೆ ಆಗ್ತಾರೆ, ಹೂ ಬೇಕು ಅಂತ ಅನಿಸ್ತದೆ. ಹಂಗೆ ನಮ್ಮೊಳಗೆ ಒಳ್ಳೆಯ ಗುಣಗಳು ಇತ್ತು ಅಂತಂದ್ರೆ ಎಲ್ಲರೂ ನಮ್ಮನ್ನ ಏನ್ ಮಾಡ್ತಾರೆ? ಬಯಸ್ತಾರೆ. ನಮಗೆ ಬೇಕು, ಇವ್ರು ಇರ್ಬೇಕು. ನೀವು ಗದ್ದಲ ಮಾಡ್ತಿದ್ರಿ ಅಂತಂದ್ರೆ ಯಾವ ತರ ಮನೆಗೆ ಹೋದ್ರೆ ನೀವು ಹುಡುಗರು ಕರ್ಕೊಂಡ್ ಬರ್ಬೇಡ್ರಿ ಗದ್ದಲ ಮಾಡ್ತಾವ ಅಂತಾರೆ. ನೀವು ಶಾಂತ ಕೊಡ್ತಿದ್ರಿ ಅಂತ ಏನಂತಾರೆ? ನಿಮ್ಮ ಹುಡುಗರು ದೇವರಂತ ಮಕ್ಕಳು ಕರ್ಕೊಂಬರ್ರಿ, ನೀವು ಬರುವಾಗ ಒಬ್ಬರೇ ಬರ್ಬೇಡ್ರಿ, ಮಕ್ಕಳು ಕರ್ಕೊಂಬರ್ರಿ ಅಂತ. ಹೌದಾ ಇಲ್ಲ? ಇದಕ್ಕೆ ಎಂತ ಮಕ್ಕಳಾಗಬೇಕು? ಎಂತ ಚಲೋ ಅಂದ್ರೆ ನಮ್ಮನ್ನ ಕರ್ಕೊಂಡು ಎಲ್ಲರೂ ನಮ್ಮನ್ನ ಕರಿಬೇಕು, ಕರ್ಕೊಂಡು ಬಾ ಅನ್ಬೇಕು, ಅಂತ ಮಕ್ಕಳು ಆಗ್ಬೇಕು. ಇರ್ಲಿಲ್ಲ ಅಂದ್ರೆ ಗದ್ದಲ ಮಾಡ್ತಾ ಹುಡುಗರು ಅಂತ ಹುಡುಗರು ಕರ್ಕೊಂಡ್ ಬರ್ಬೇಡ ಅಂತಿರ್ತಾರೆ. ಹೌದೇ ಇಲ್ಲ?
ಆಗಬಾರ್ದು, ನಿಮ್ಮನ್ನು ಕರ್ಕೊಂಡು ಬಾ ಅನ್ನೋರು ಚಲೋ ಮಕ್ಕಳಾಗಬೇಕು. ಅದಕ್ಕೆ ಯಾವಾಗ ಚಲೋ ಮಕ್ಕಳು ಆಗ್ತೀವಿ ಅಂದರೆ ಚಲೋ ಗುಣ ಇದ್ದಾಗ ಚಲೋ ಮಕ್ಕಳು ಆಗ್ತೀವಿ. ಅದಕ್ಕೆ ಇಂಥ ದೇವತಾ ಆಗಬೇಕು. ನಮ್ಮ